ನಿನಗೆ ಅದೆಲ್ಲ ಯಾಕೆ ಬೇಬಿ? ಇಂಥದ್ದು ಬೇಕು ಅಂತ ಕೇಳು, ತಂದು ಕೊಡ್ತಾ ಇದ್ರೆ ನೋಡು. ಹೌದಾ, ತಂದು ಕೊಡ್ತೀಯಾ? ಸರಿ, ಹಾಗಿದ್ರೆ ಮಾರ್ಕೆಟಲ್ಲಿರೋ ದಿ ಬೆಸ್ಟ್ ಫೋನ್ನ ತಂದು ಕೊಡು. ಅಷ್ಟೇ ತಾನೇ? 1.5 ಲಕ್ಷ ತಂದು ಕೊಡ್ತೀಯಾ? $1.5 ಲಕ್ಷನಾ? ಆದರೆ ನಿನ್ನ ಹತ್ರ ಆಗಲೇ ಮೊಬೈಲ್ ಇದೆಯಲ್ಲ ಬೇಬಿ, ಮತ್ತ್ಯಾಕೆ ಹೊಸದು? ಇವಾಗ ನನ್ನ ಹತ್ರ ಫೋನ್ ಇಲ್ಲ, ತಂದು ಕೊಡು. ಅಲ್ಲ, ಅಷ್ಟು ಒಳ್ಳೆ ಮೊಬೈಲ್ನೇ ಹಾಳು ಮಾಡ್ಬಿಟ್ಟಿಯಲ್ಲ ಬೇಬಿ. ಆಗಲೇ ಅಷ್ಟೊಂದು ಬಿಲ್ಡಪ್ ಕೊಟ್ಟೆ, ಈಗ ಹೊಸ ಫೋನ್ ತಂದು ಕೊಡು. ಥತ್ತೇರಿ, ಏನು ಬೇಕಾದರೂ ತಂದು ಕೊಡ್ತೀನಿ ಅಂತ ಹೇಳಿ ತಪ್ಪು ಮಾಡಿಬಿಟ್ನಾ ಅಂತ. ಏನೋ ಬೊಮ್ಮೈದ, ಈ ತಂಪೊತ್ತಲ್ಲಿ ಹೆಂಡತಿ ಜೊತೆ ಇರೋದು ಬಿಟ್ಬಿಟ್ಟು ನನ್ನನ್ನು ನೆನೆಸ್ಕೊಂಡಿದ್ಯಾ? ಅದು ಸತ್ಯ ಓದ್ಕೋತಾ ಇಲ್ಲ ಬೊಮ್ಮೈದ, ಅದಕ್ಕೆ ನಾನೇನು ಫೋನ್ ಮಾಡಿದೆ. ಪಾಪ ಕಣ ಬೊಮ್ಮೈದ, ನೀನು ಹೆಂಡತಿಗೆ ಓದೋಕ್ಕೆ ಪ್ರೋತ್ಸಾಹ ಕೊಟ್ಬಿಟ್ಟು ನೀನು ನಿರುದ್ಯೋಗಿ ಆಗ್ಬಿಟ್ಟಿದ್ಯಾ. ಇಂಥ ಪರಿಸ್ಥಿತಿ ಯಾವ ಗಂಡಂದಿರಿಗೂ ಬರಬಾರ್ದು. ಲವ್, ಹಾಗೆಲ್ಲ ಏನೂ ಇಲ್ಲ ಕಣೋ. ಜೊತೆಲಿದ್ದಿದ್ರೆ ನಾವೇನು ರೊಮ್ಯಾನ್ಸ ಮಾಡ್ತಾ ಇದ್ವಿ, ಆವಾಗಲೂ ಕಿತ್ತಾಡ್ಕೊಂಡೇ ಇರ್ತಾ ಇದ್ವಿ. ಲವ್ ಬೊಮ್ಮೈದ, ಆ ಕಿತ್ತಾಟಕ್ಕೆಲ್ಲನೂ ಇತಿಶ್ರೀ ಆಡಬೇಕು ಅಂತಾನೆ ಅಲ್ವಾ ನೀನೀಗ ಪ್ರಪೋಸ್ ಮಾಡಬೇಕು ಅಂತಿರೋದು? ಲವ್, ರೇಗಿಸ್ಬೇಡ ಕಣ. ಅಲ್ಲಿ ನೋಡಿದ್ರೆ ಸತ್ಯ ರೇಗಿಸ್ತಾಳೆ, ಇಲ್ಲಿ ನೋಡಿದ್ರೆ ನೀನು ರೇಗಿಸ್ತೀಯ. ಒಟ್ಟಿನಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಿಕ್ಕಾಕೊಂಡಿದ್ದೀನಿ ನಾನು. ಹೋಗ್ಲಿ ಬಿಡು, ಪ್ರಪೋಸ್ ಮಾಡಕ್ಕೆ ಐಡಿಯಾ ಸಿಕ್ತಾ? ಆ್ಯಕ್ಚುಲಿ ಇಲ್ಲ ಬೊಮ್ಮೈದ, ಬಟ್ ಏನೋ ಒಂದು ಐಡಿಯಾ ಇದೆ. ಬಟ್ ಹೇಗೆ ಪ್ರಪೋಸ್ ಮಾಡೋದು ಅಂತ ಇನ್ನೂ ಗೊಂದಲ ಇದೆ ಕಣೋ. ಬಾ ಮೈದ, ಈ ಪ್ರೀತಿ ಅಂದ್ರೇ ಒಂದಲ್ಲ ಕಣೋ. ಅದೆಲ್ಲ ಬಿಡು, ನಿನ್ಗೇನಾದ್ರೂ ಐಡಿಯಾ ಹೊಳಿತಾ? ಅಪ್ಪ ತಂದೆ, ಇದ್ರಲ್ಲಿ ನಾನು ಒಂಚೂರಾದರೂ ಎಕ್ಸ್ಪೀರಿಯನ್ಸ್ ಇದೆಯೇನೋ? ಅದರಲ್ಲೂ ಅಕ್ಕ ಬಂದು ರೇಂಜೇ ಬೇರೆ. ಅದೇ ಕಣೋ ಬಾಮೈದ ಆಗಿರೋದು ಪ್ರಾಬ್ಲಮ್ಮು. ಬೇರೆ ಹುಡುಗಿರಾಗಿದ್ದಿದ್ರೆ ಹೇಗೋ ಒಂದು ಹೇಳ್ಬಿಡ್ಬೋದಾಗಿತ್ತು. ಒಂದೇ ಒಂದು ಡಿನ್ನರಲ್ಲಿ ಈ ಮ್ಯಾಟರ್ನ ಹೇಳ್ಬಿಡ್ಬೋದಾಗಿತ್ತು. ಮತ್ತು ಇವಾಗ ಏನು ಮಾಡ್ತೀಯಾ? ಈ ವಿಷಯ ಅಕ್ಕ ಬಂಡ್ಗೆ ಹೇಳ್ತೀಯೋ ಇಲ್ವೋ? ಇಲ್ಲ ಬಾಮೈದ, ಪ್ರೀತಿ ವಿಷಯ ಹೇಳಿ ನಾನು ಪ್ರಪೋಸ್ ಮಾಡಲೇಬೇಕು. ಆದರೆ ಅದನ್ನು ಹೇಗೆ ಹೇಳೋದು ಅನ್ನೋದೇ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಕಾರ್ತಿಕ್, ಮತ್ತೆ ಶುರು ಹಚ್ಕೊಂಡಿಯಾ? ನಾನು ನೋಡ್ತಾನೆ ಇದ್ದೀನಿ. ಅದೇನು ನಿಂದು ಪ್ರಪೋಸಲ್ ಅಂತ? ತಿಂಡಿ ತಿನ್ನೋವಾಗಲೂ ಅದೇ ವಿಷಯ, ಇವಾಗ ಫೋನಲ್ಲೂ ಅದೇ ವಿಷಯ. ಏನಾಗಿದೆ ಅಂತ ನಿನಗೆ? ಹಲೋ, ಏನಾಯ್ತು ಇವನಿಗೆ? ಇವನು ನಿದ್ದೆಗೆಡದಲ್ದೆ ನನ್ನೂ ನಿದ್ದೆಗೆಡಿಸ್ತಾನೆ.
ಆಹಾ ಏನಿವತ್ತು ನಮ್ಮ ಹುಡುಗನ ವಾಯ್ಸು ಇಷ್ಟು ಸ್ವೀಟಾಗಿ ಕೇಳಿಸ್ತಿದೆ. ನನ್ನ ವಾಯ್ಸ್ ಯಾವಾಗಲೂ ಹೀಗೆ ಇರೋದು. ಏ ಇಲ್ಲ, ಇವತ್ತೇನೋ ಸ್ಪೆಷಲ್ ಆಗಿದೆ. ಏನು ಸಮಾಚಾರ? ಏನು ಮಾಡ್ತಿದ್ಯಾ? ಮತ್ತೆ ಓದೋದಕ್ಕೆ ಶುರು ಮಾಡಿದೆ ರೀತು. ಇನ್ಮೇಲೆ ಐ ಆಮ್ ನಾಟ್ ಟರ್ನಿಂಗ್ ಬ್ಯಾಕ್ ಅಟ್ ಆಲ್. ಬರೀ ಓದೋದಷ್ಟೇ. ಹೇಳಿಲ್ವಾ? ಅದಕ್ಕೆ ನೋಡು ಇವತ್ತು ನಮ್ಮ ಹುಡುಗ ಎಕ್ಸ್ಟ್ರಾ ಸ್ವೀಟಾಗಿರೋದು ಇವತ್ತು. ಬಟ್ ಈಗಲೇ ಯಾಕೋ ಓದೋಕ್ಕೆ ಶುರು ಮಾಡಿದೆ? ಪರೀಕ್ಷೆಗಿನ್ನ ಟೈಮ್ ಇದೆ ಅಲ್ವಾ? ಇದಕ್ಕೆ ಎಷ್ಟು ಓದಿದ್ರು ಕಮ್ಮಿನೇ ರೀತು. ಅದಕ್ಕೆ ಈಗಲಿಂದನೇ ಪ್ರಿಪೇರ್ ಆಗ್ತಿರೋದು. ಒಂದೇ ಅಟೆಂಪ್ಟಿಗೆ ಎಕ್ಸಾಮ್ ಫುಲ್ ಕ್ಲಿಯರ್ ಆಗ್ಬಿಡ್ಬೇಕು, ಹಂಗೆ ಪ್ರಿಪೇರ್ ಆಗ್ತಿದ್ದೀನಿ. ಒಳ್ಳೆ ಕುಡುಮಿ ಕಣೋ ನೀನು. ನೀನು ಹಾಗೆ ಆಗಬೇಕು ರೀತು. ಚೆನ್ನಾಗಿ ಓದಬೇಕು. ಓದಿಲ್ಲ ಅಂದರೆ ಮತ್ತೆ ನಿಮ್ಮ ಮನೇಲಿ ಯಾರನ್ನಾದ್ರೂ ನೋಡಿ ಕಟ್ಟಾಕ್ಬಿಡ್ತಾರೆ ಅಷ್ಟೇ. ಇಲ್ಲಪ್ಪ, ಇನ್ಮೇಲಿಂದ ನಾನು ಚೆನ್ನಾಗೇ ಓದ್ತೀನಿ. ಸೊ ಸ್ವಲ್ಪ ದಿನ ತಲೆಯಿಂದ ಈ ಪ್ರೀತಿ ಪ್ರೇಮ ಎಲ್ಲ ಕಿತ್ತಾಕ್ಬಿಡು, ಗೊತ್ತಾಯ್ತಾ? ದಿನಕ್ಕೆ ಒಂದು ಸಲ ಕಾಲ್ ಮಾಡಿದ್ರೆ ಸಾಕು. ನೋ ಮೆಸೇಜ್, ನಥಿಂಗ್. ಡೇಟಾ ಆಫ್ ಆಗಿರ್ಬೇಕು. ಸುಮ್ಮನೆ ಮೊಬೈಲ್ ಸ್ಕ್ರಾಲ್ ಮಾಡ್ಕೊತ ಕೂತ್ಕೋಬಾರ್ದು, ಓಕೆನಾ? ಅದು ಹೆಂಗೋ ಆಗುತ್ತೆ. ಸ್ಕ್ರಾಲ್ ಮಾಡಬೇಡ ಅಂತ ಹೇಳು, ಅದು ಓಕೆ. ನನಗೆ ಮೆಸೇಜ್ ಮಾಡಬೇಡ ಅಂತ ಹೇಳಿದ್ರೆ ಅದು ಕಷ್ಟ ಆಗತ್ತೆ ಕಣೋ. ನೀನು ನನಗೆ ಮೆಸೇಜ್ ಮಾಡ್ಬೋದು, ಆದರೆ ಸ್ಟಡೀಸಲ್ಲಿ ಡೌಟ್ ಇದ್ದರೆ ಮಾತ್ರ. ಅದು ಬಿಟ್ಟು ಊಟ ಆಯಿತಾ, ತಿಂಡಿ ಆಯಿತಾ, ಎದ್ಯಾ, ಮಲಗಿದ್ಯಾ, ಗುಡ್ ನೈಟ್, ಗುಡ್ ಮಾರ್ನಿಂಗ್ ಇದೆಲ್ಲ ಮಾಡಲೇಬಾರ್ದು. ರಾಕಿ, ಏನು ರಾಕಿ? ರೂಲ್ಸ್ ಅಂದರೆ ರೂಲ್ಸ್ ಅಷ್ಟೇ. ನಮ್ಮ ಪ್ರೀತಿ ನಮ್ಮ ಗುರಿಗೆ ಯಾವತ್ತೂ ಅಡ್ಡಿ ಆಗಬಾರ್ದು ರೀತು. ಸರಿ ರಾಕಿ, ನೀನು ಹೇಗೆ ಹೇಳ್ತೀಯೋ ಹಾಗೆ. ನಾನು ಯಾವತ್ತೂ ನಿನ್ನ ಸ್ಟಡೀಸ್ಗೆ ತೊಂದರೆ ಕೊಡಲ್ಲ. ಈಗ ಆಲ್ರೆಡಿ ನನ್ನಿಂದ ನಿನ್ನ 1 ವರ್ಷ ವೇಸ್ಟ್ ಆಗಿದೆ. ಆ ಗಿಲ್ಟ್ ನನ್ನನ್ನು ಕಾಡ್ತಿದೆ. ನೋಡು ಇದೇ ಬೇಡ ಅನ್ನೋದು. ಗಿಲ್ಟ್ ಇಟ್ಕೋಬೇಡ. ಹೀಗಾಗಬೇಕು ಅಂತ ಬರ್ದಿದ್ರೆ ಯಾರು ಏನು ಮಾಡೋಕ್ಕಾಗುತ್ತೆ ಹೇಳು? ಹಳೇದನ್ನೆಲ್ಲ ಮರೆತು ಮುಂದಕ್ಕೆ ಹೋಗ್ತಾ ಇರಬೇಕು. ನಾಳೆ ಏನು ಅಂತ ಯೋಚನೆ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೇ. ಓಕೆ ರಾಕಿ. ಈಗ ಫೋನ್ ಕಟ್ ಮಾಡಿ ಓದ್ಕೊ, ನಾನು ಓದ್ಕೋತೀನಿ, ಓಕೆನಾ? ಸರಿ ರಾಕಿ. ರಾಕಿ, ಫೋನ್ ಕಟ್ ಮಾಡಬೇಡ. ಏನು? ಐ ಲವ್ ಯು. ಇಷ್ಟೇನಾ? ಲವ್ ಯು ಟು. ಅಲ್ಲ ಕಣೋ, ನಾನು ನೋಡ್ತಾನೆ ಇದ್ದೀನಿ. ಅದೇನು ನಿಂದು ಪ್ರಪೋಸಲ್ ಅಂತ? ತಿಂಡಿ ತಿನ್ನೋವಾಗಲೂ ಅದೇ ವಿಷಯ, ಇವಾಗ ಫೋನಲ್ಲೂ ಅದೇ ವಿಷಯ. ಏನಾಗಿದೆ ಅಂತ ನಿನಗೆ? ಅಮ್ಮ, ಅದು ನನಗಲ್ಲಮ್ಮ, ನನ್ನ ಫ್ರೆಂಡ್ಗೆ. ಕಾರ್ತೀಕ್, ಅದೇ ವಿಷಯ ಮಾತಾಡ್ತಾ ಇದ್ರೆ ನಿನ್ನ ಜೀವನದಲ್ಲಿ ನಿನ್ನ ಗಾಂಭೀರ್ಯನ ಕಳ್ಕೋತೀಯ ಕಣೋ. ನೀನೇನು ಚಿಕ್ಕ ಹುಡುಗನಾ? ಕಾಲೇಜ್ಗೆ ಹೋಗ್ತಿದ್ಯಾ? ಯಾರ್ದೋ ವಿಷಯಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದೆಯಾ? ಹೋಗಿ ಮಲಕೋ ಹೋಗು. ಅಮ್ಮ, ಅದು ನನ್ನ ಫ್ರೆಂಡು ತುಂಬ ಜನರ ಜೊತೆ ಐಡಿಯಾ ಕೇಳಿದ್ನಂತೆ. ಎಲ್ಲ ಡಬ್ಬ ಐಡಿಯಾ ಕೊಡ್ತಾ ಇದಾರಂತೆ. ಅದಕ್ಕೆ ನೀನೇ ನನ್ನ ಆಪತ್ ಬಾಂಧವ, ನೀನೇ ನನಗೆ ಐಡಿಯಾ ಕೊಡಬೇಕು ಅಂತ ಪಟ್ಟು ಹಿಡ್ದು ಕೂತಿದ್ದಾನೆ. ಅದಕ್ಕೆ ನಾನು ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತಿರೋದು. ಫ್ರೆಂಡ್ಸು ಅಂದರೆ ಒಬ್ರಿಗೊಬ್ರು ಸಹಾಯ ಮಾಡಬೇಕಲ್ವಾ? ಇಲ್ಲ ಅಂದರೆ ನಾನು ಎಂಥ ಫ್ರೆಂಡ್ ಅಮ್ಮ? ಸರಿ, ನೀನು ಅದೇ ಮಾತಾಡ್ತಾ ಕೂತ್ಕೋತೀಯೋ ಇಲ್ಲ ಹೋಗಿ ಮಲಗ್ತೀಯೋ? ಮಲ್ಗಿದ್ರು ನಿದ್ದೆ ಬರಲ್ಲ. ಅಂದರೆ ತಲೆಯಲ್ಲಿದೆ ಪ್ರಪೋಸಲ್ ಹುಳ ಇದೆಯಲ್ಲಮ್ಮ, ಮಲ್ಗಿದ್ರು ನಿದ್ದೆ ಬರಲ್ಲ ಅಂದೆ. ಅಮ್ಮ, ನೀವೇ ಏನಾದರೂ ಐಡಿಯಾ ಕೊಡಿ. ನಾನಾ? ಹೋಗೋ, ನಂಗೆ ಅದೆಲ್ಲ ಗೊತ್ತಾಗಲ್ಲ. ಅಮ್ಮ ಪ್ಲೀಸ್, ಇಷ್ಟು ಜನ ಐಡಿಯಾ ಕೊಟ್ಟಿದ್ದು ವರ್ಕೌಟ್ ಆಗಿಲ್ಲ. ನೀವು ಹೇಳಿದ್ದೇನಾದರೂ ವರ್ಕೌಟ್ ಆಗ್ಬೋದೋ ಏನೋ? ಏನಾದರೂ ಹೇಳಿಮ್ಮ, ಯೂನಿಕ್ ಆಗಿ.
ಕಾರ್ತೀಕಿಗೆ ಸುಮ್ಮನೆ ಹೋಗಿ ಮಲಕ್ಕೋ, ನನ್ನ ತಲೆ ತಿನ್ಬೇಡ. ಅಮ್ಮ ಪ್ಲೀಸ್ ಅಮ್ಮ, ಏನಾದರೂ ಹೇಳಿ. ನೀವು ಏನು ಹೇಳಿದ್ರು ಅರ್ಥಪೂರ್ಣವಾಗಿ ಹೇಳ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವುದಾದ್ರೂ ಐಡಿಯಾ ಕೊಡಿಮ್ಮ. ಬೇಕಿದ್ರೆ ನಿಮ್ಮ ಟ್ರೆಡಿಷ್ನಲ್ ಸ್ಟೈಲಲ್ಲೇ ಹೇಳಿ ಹೇಗೆ ಪ್ರಪೋಸ್ ಮಾಡ್ಬೋದು ಅಂತ. ಹೀಗೆ ಮಾಡ್ಬೋದಾ ನೋಡು. ಆದರೆ ನಿನಗದು ಇಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ. ಇರಲಿ ಹೇಳಿಮ್ಮ, ನನಗಿಷ್ಟ ಆಗತ್ತೆ. ಪ್ರೀತಿ ಅಂದರೆ ಮನಸ್ಸಿಗೆ ಮನಸ್ಸು ಕೊಡಬೇಕು. ಎರಡು ದೇಹ ಒಂದು ಆತ್ಮ ಅನ್ನೋ ಹಾಗಿರಬೇಕು. ಯಾವತ್ತೂ ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು. ಕಷ್ಟ ಸುಖ ಏನೇ ಬರಲಿ ಇಬ್ಬರು ಜೊತೆಯಾಗೆ ಹಂಚ್ಕೋಬೇಕು. ಮುಖ್ಯವಾಗಿ ಪ್ರೀತಿ ಮಾಡಿದ ದಿನಾನೇ ಒಬ್ರಿಗೊಬ್ರು ಪ್ರಮಾಣ ಮಾಡ್ಕೋಬೇಕು. ಪ್ರಮಾಣನ ಏನಂತ? ಮದುವೆಯಲ್ಲಿ ಸಪ್ತಪದಿ ತುಳಿತ ಏನು ಪ್ರಮಾಣ ಮಾಡ್ತಾರೆ ಹೇಳು? ಏನು ಪ್ರಮಾಣ ಮಾಡಿಸ್ತಾರೆ? ನನಗೆ ತುಳಿಸ್ಲಿಲ್ಲ. ಮದುವೆ ಆಗಿದ್ದೆ ದೊಡ್ಡ ಆಕ್ಸಿಡೆಂಟು. ಇನ್ನು ಎಲ್ಲ ಶಾಸ್ತ್ರಕ್ಕೆ ಟೈಮ್ ಎಲ್ಲಿತ್ತು? ಅಷ್ಟು ಗೊತ್ತಿಲ್ವೇನೋ ಕಾರ್ತಿಕ್? ಈಗಿನ ಕಾಲದ ಏನು ಹುಡುಗರಪ್ಪ. ಸಪ್ತಪದಿ ಅಂದರೆ ಬರೀ 7 ಹೆಜ್ಜೆಗಳ ಸಂಬಂಧ ಅಷ್ಟೇ ಅಲ್ಲ ಕಣೋ. 7 ಜನ್ಮಗಳ ಅನುಬಂಧ ಅಂತ ಪ್ರಮಾಣ ಮಾಡಬೇಕು. 7 ಜನ್ಮಕ್ಕೂ ನಾವಿಬ್ಬರೇ ಗಂಡ ಹೆಂಡತಿ ಅಂತ ಗುರು ಹಿರಿಯರ ಸಮ್ಮುಖದಲ್ಲಿ ಮಾತು ಕೊಡಬೇಕು. ವಾವ್, ನಾನು ಈ ಥರ ಯೋಚನೆ ಮಾಡಿರಲಿಲ್ಲಮ್ಮ. ಹಾಗಿದ್ರೆ ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇರಬೇಕಲ್ವಾ? ಖಂಡಿತ ಇದೆ. ಹೇಳಬೇಕಾ? ಹೇಳಿ. ಹೇಳಿದ್ರೆ ನಿನಗೆ ಬೋರ್ ಆಗಬಹುದು. ಇಲ್ಲ ಹೇಳಿಮ್ಮ, ನಾನು ತಿಳ್ಕೊತೀನಿ. ಹಾಗಿದ್ರೆ ಕೇಳು. ಸಪ್ತಪದಿಯ ಮೊದಲನೇ ಹೆಜ್ಜೆಯಲ್ಲಿ ಹೆಂಡತಿ ಗಂಡನಿಗೆ ಹೇಳೋದು, ನಿನ್ನ ಜೊತೆ ನಾನು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ ಈ ಸಂಸಾರದಲ್ಲಿ, ಅದಕ್ಕೆ ಆ ಶ್ರೀಹರಿನೇ ಸಾಕ್ಷಿ ಅಂತ. ಅಂದರೆ ಆ ದೇವರ ಸಾಕ್ಷಿಯಲ್ಲಿ ನಾವಿಬ್ರು ಒಂದಾಗ್ತೀವಿ ಅಂತನಾ? ಹೌದು ಕಾರ್ತಿಕ್. ಈ ಗಂಡ ಹೆಂಡತಿ ಅನ್ನೋ ಋಣಾನುಬಂಧ ಸಿಕ್ಕಿರೋದೇ ಆ ಭಗವಂತನಿಂದ. ಹಾಗಾಗಿ ಅವನ ಮುಂದೆನೇ ನಾವಿಬ್ಬರು ಯಾವಾಗಲೂ ಜೊತೆಯಾಗಿರ್ತೀವಿ, ಒಂದಾಗಿರ್ತೀವಿ ಅಂತ ಪ್ರಮಾಣ ತಗೋಬೇಕು. ಎರಡನೇ ಹೆಜ್ಜೆ ಅರ್ಥ ಗಂಡ ಹೆಂಡತಿಗೆ ಸ್ವರ್ಗ ಸಮಾನ ಸುಖ ನೀಡುವಂತ ಕೈ ಮುಗಿಯೋದು. ಅಂದರೆ ಮದುವೆಯಾಗಿ ಬರೋ ಗಂಡನ ಸುಖ ದುಃಖ ಎಲ್ಲ ಅವನ ಹೆಂಡತಿಯಾಗಿ ಬರುವಂಥ ಹುಡುಗಿ ಇರ್ತಾಳಲ್ಲ ಅವಳ ಗುಣದ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನು ಮೂರನೇ ಹೆಜ್ಜೆ ಏನಪ್ಪ ಅಂದರೆ 3 ಕಾಲದಲ್ಲೂ ನಾನು ನಿನಗೆ ಗಂಡನಾಗಿರ್ತೀನಿ ಅಂದರೆ ಆ ಸಂಬಂಧಕ್ಕೆ ಬದ್ಧನಾಗಿರ್ತೀನಿ ಅಂತ ಪ್ರಮಾಣ ಮಾಡೋದು. ಯು ಮೀನ್ ಕಮಿಟ್ಮೆಂಟ್? ನಿನ್ ಬಿಟ್ಟು ಆಚೆ ಈಚೆ ಹೋಗಲ್ಲ ಅಂತ ಕಮಿಟ್ಮೆಂಟ್ ಕೊಡೋದಲ್ವಾ? ಮದುವೆ ಅಂದ್ರೇನೆ ಬದ್ಧತೆ. ಇನ್ನು 4ನೇ ಹೆಜ್ಜೆಯಲ್ಲಿ ನಾವಿಬ್ಬರೂ ಗಂಡ ಹೆಂಡತಿ ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ಜೊತೆಯಾಗಿರ್ತೀವಿ ಅಂತ ಒಬ್ರಿಗೊಬ್ರು ಮಾತು ಕೊಟ್ಕೊಳ್ಳೋದು. ಪರ್ಫೆಕ್ಟ್ ಅಮ್ಮ. ಒಂದು ಸೂಪರ್ ಜೋಡಿ ಹೇಗಿರಬೇಕೋ ಅದೇ ಥರ ಈ ಸಪ್ತಪದಿ ಡಿಸೈನ್ ಆಗಿದೆ. ಒಂಥರ ಈ ರೂಲ್ ಬುಕ್ ಥರ. ಇವೆಲ್ಲ ಗಂಡ ಹೆಂಡತಿ ಪಾಲಿಸಬೇಕಾಗಿರೋ ನಿಯಮ ಕಣೋ ಕಾರ್ತಿಕ್. ಆಗಲೇ ಜೀವನಕ್ಕೆ ದಾಂಪತ್ಯಕ್ಕೆ ಒಂದು ಅರ್ಥ ಸಿಗೋದು. ಐ ಅಗ್ರಿ. ಅಮ್ಮ, ಈ 5ನೇ ಹೆಜ್ಜೆಗೆ ಏನಂತ ಪ್ರಾಮಿಸ್ ಮಾಡ್ತಾರೆ? 5ನೇ ಹೆಜ್ಜೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಜ್ಞಾನದ ಕಡೆಗೆ ಹೆಜ್ಜೆ ಹಾಕಬೇಕು ಅಂತ ವಾಗ್ದಾನ ತಗೊಳ್ಳೋದು.
ಇನ್ನು 6ನೇ ಹೆಜ್ಜೆಯಲ್ಲಿ ನಾವಿಬ್ಬರೂ ಜೊತೆಯಾಗಿ ಪ್ರಕೃತಿಯಲ್ಲೂ ಕೂಡ ಒಂದಾಗಿರಬೇಕು ಅಂತ ಆ ದೇವತೆಗಳ ಹತ್ರ ಬೇಡ್ಕೊಳ್ಳೋದು. ಇನ್ನು ಕೊನೆ ಮತ್ತು 7ನೇ ಹೆಜ್ಜೆಯಲ್ಲಿ ಸಪ್ತ ಋಷಿಗಳನ್ನು ಸ್ಮರಣೆ ಮಾಡ್ತಾ ಅವರ ಆಶೀರ್ವಾದ ಪಡೆಯೋದು. ವಾವಮ್ಮ, ಸಖತ್ತಾಗಿದೆ. ಹಾಗಿದ್ರೆ ನೀವು ಹೇಳ್ತಾ ಇರೋದು ಹುಡುಗ ಹುಡುಗಿ ಪ್ರೀತಿ ಮಾಡ್ತಾ ಇರ್ಬೇಕಾದ್ರೇನೆ ಇದನ್ನೆಲ್ಲ ಪ್ರಾಮಿಸ್ ಮಾಡಬೇಕು ಅಂತನಾ? ಹೌದು ಕಾರ್ತಿಕ್, ಪ್ರೀತಿ ಅಂದ ತಕ್ಷಣ ಬರೀ ಹುಡುಗ ಹುಡುಗಿ ಅಷ್ಟೇ ಅಲ್ಲ ಕಣೋ, ಅವರಿಬ್ಬರ ಕುಟುಂಬದವರು ಬರ್ತಾರೆ, ಜೊತೆಗೆ ಗುರು ಹಿರಿಯರ ಆಶೀರ್ವಾದ ಇರುತ್ತೆ. ಹೌದು ಕಣೋ, ಅವರೆಲ್ಲರೂ ಸುಖವಾಗಿರಬೇಕು ಅಂದರೆ ಸಪ್ತಪದಿಯಲ್ಲಿ ತಗೊಳ್ಳುವಂಥ ಪ್ರಮಾಣವನ್ನು ಪ್ರೀತಿ ಮಾಡುವಾಗಲೂ ತಗೋಬೇಕು. ಆವಾಗಲೇ ಆ ಪ್ರೀತಿಗೊಂದು ಅರ್ಥ. ವಾವಮ್ಮ, ಬ್ರಿಲಿಯಂಟ್ ಐಡಿಯಾ. ಯಾರು ಈ ತರ ಯೋಚನೆನೂ ಮಾಡಿರಲ್ಲ ಅನ್ಸುತ್ತೆ. ಪ್ರೀತಿ ಹೇಳ್ಕೊಳ್ಬೇಕಾದ್ರೆ ಈ ತರ 7 ಪ್ರಾಮಿಸ್ ಮಾಡಿದ್ರೆ ಪ್ರೀತಿ ಶಾಶ್ವತ ಆಗಿರುತ್ತೆ ಅಲ್ವಮ್ಮ? ಬರೀ ಶಾಶ್ವತ ಅಲ್ಲ ಕಣೋ ಕಾರ್ತಿಕ್, 7 ಜನ್ಮಕ್ಕೂ ಆ ಪ್ರೀತಿಯ ಬಂಧ ಗಟ್ಟಿಯಾಗಿರುತ್ತೆ. ವಾವ್, ಎಷ್ಟು ಒಳ್ಳೆ ಐಡಿಯಾ. ಹಾಗಿದ್ರೆ ನಾನು ಇದನ್ನೇ ಯೂಸ್ ಮಾಡ್ಬಿಡ್ತೀನಿ ಪ್ರಪೋಸಲ್ಗೆ. ಪ್ರೀತಿಯ ಸಪ್ತಪದಿ. ಎಸ್. ಏನು? ಅದು ಐಡಿಯಾ ತುಂಬಾ ಚೆನ್ನಾಗಿದೆ. ಇದೇ ಐಡಿಯಾ ನನ್ನ ಫ್ರೆಂಡ್ಗೆ ಹೇಳ್ತೀನಿ ಅಂದೆಮ್ಮ. ಐಡಿಯಾ ಗೊತ್ತಿಲ್ಲ ಅಂತ ಎಷ್ಟು ಒಳ್ಳೆ ಐಡಿಯಾ ಕೊಟ್ಟಿದ್ಯಮ್ಮ. ಥ್ಯಾಂಕ್ ಯು ಸೋ ಮಚ್. ಸರಿಮ್ಮ, ಗುಡ್ ನೈಟ್. ಆಯ್ತು, ಮಲಕ್ಕ ಹೋಗು. ಗುಡ್ ನೈಟ್. ಬಾಲ, ಈ ನನ್ನ ಮಗನ್ಗೆ ಕರೆದ್ರೂ ಕೇಳಿಸ್ತಿಲ್ಲ, ಹಾಡ್ ಕೇಳ್ಕೊಂಡು ಮಲಗಿದ್ದಾನೆ. ಬೇಬಿ, ಏನಾಯ್ತು? ಯಾಕೆ ಫೋನ್ ಕಿತ್ಕೊಂಡೆ? ನಾನು ನೆಮ್ಮದಿಯಾಗಿ ಹಾಡು ಕೇಳ್ತಾ ಇದ್ರು ನಿಂಗೆ ಪ್ರಾಬ್ಲಮಾ? ಹೌದು, ಪ್ರಾಬ್ಲಮ್ಮೇ. ನಿನ್ನೆ ಏನು ಹೇಳಿದೆ ನಿನಗೆ? ಏನು ಹೇಳಿದ್ದೆ? ಅದನ್ನು ನಾನು ನೆನಪಿಸ್ಬೇಕಾ? ಗೊತ್ತಾಗ್ತಿಲ್ಲ, ಹೇಳು ಬೇಬಿ. ಫೋನ್, ನನ್ನ ಫೋನ್ ಎಲ್ಲಿ? ಓ, ಅದೇನು ಜಾತ್ರೆಯಲ್ಲಿ ಮಾರೋ ಫೋನಾ? ದುಬಾರಿ ಫೋನು. ಸ್ಟಾಕ್ ಇದೆಯೋ ಇಲ್ವೋ ಚೆಕ್ ಮಾಡಬೇಕು, ಕಾನ್ಫಿಗ್ರೇಷನ್ ಚೆಕ್ ಮಾಡಬೇಕು. ಸುಮ್ಮನೆ ತರೋಕ್ಕಾಗತ್ತಾ? ಇಷ್ಟೆಲ್ಲ ಚೆಕ್ ಮಾಡೋದು ಬೇಡವಾ? ಆಗತ್ತೆ. ಅಲ್ಲಿಗೆ ಹೋಗಿ ಯಾವ್ದು ಕಾಸ್ಟ್ಲಿ ಇದೆಯೋ ಅದನ್ನೇ ತಗೊಂಡ್ ಬಾ. ಒಟ್ಟಿನಲ್ಲಿ ದುಬಾರಿ ಫೋನ್ ಬೇಕು, ಹೆಂಗೋ ಮಾಡಿ ಖರ್ಚು ಮಾಡಿಸ್ಬೇಕು. ನಾನು ಒಳ್ಳೆಯವನಾಗೋಣ ಅಂದ್ಕೊಂಡ್ರೆ ಇವಳೇ ಬಿಡ್ತಿಲ್ವಲ್ಲ ಗುರು. ಆಮೇಲೆ ನೀನು ಮೋಸಗಾರ ಅಂತ ನನ್ನೇ ಬೈತಾಳೆ. ನೋಡು, ನನಗೆ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ. ನನಗೆ ಹೊಸ ಫೋನ್ ಬೇಕು ಅಷ್ಟೇ. ಅದೇನ್ ಮಾಡ್ತೀಯೋ, ದುಡ್ಡನ್ನ ಹೇಗೆ ಅರೇಂಜ್ ಮಾಡ್ತೀಯೋ ಅಂತ ನಾನು ನೋಡ್ತೀನಿ. ದೇವ್ರೆ, ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗೆ ಆಯ್ತಲ್ಲಪ್ಪ. ಏನು ಮಾಡೋದೀಗ? ಈ ನನ್ನ ಮಗ ಅದೇನೋ ಸ್ಕೀಮ್ ಹಾಕಿದ್ದಾನೆ. ಅದೇನು ಅಂತ ನಾನು ತಿಳ್ಕೋಬೇಕು. ಛೇ,
ಈ ಫೋನ್ಗೆ 1.5 ಲಕ್ಷ ಎಲ್ಲಿಂದ ಅಪ್ಪ ತರೋದು? ಹೋದ್ಸಲ ಕೀರ್ತನ ಮೇಡಮ್ ಹತ್ರ ಪ್ರಸ್ತುತ ಖುಷೀಲಿ 3 ಲಕ್ಷ ಈಸ್ಕೊಂಡು ಉಗಿಸ್ಕೊಂಡಿದ್ದೀನಿ. ಇನ್ಮೇಲೆ ಕೊಡಲ್ಲ ಅಂತ ಬೇರೆ ಅಂದಿದ್ದಾರೆ. ಏನು ಮಾಡಲಿ? ಈ ದಿವ್ಯಾ ಸರಿಯಾಗಿ ಲಾಕ್ ಮಾಡಿದಾಳೆ.